ಅದೇನ್ ಮಾಡ್ತಾ ಇತ್ತು ನೋಡೋಣ. ಚೆನ್ನಾಗಿದೆ ಮಮ್ಮಿ, ಏನಿದು? ಕೂದಲಿ ರಂಗೋಲಿ ಬಿಡ್ಸಿದ್ದೀನಿ. ಚೆನ್ನಾಗಿದೆಯಾ ಪಾಪ? ಓ ಗಂಬತ್ತಾಗಿತ್ತು. ನಾನು ಹುಟ್ಟಬುತ್ತಿ ತರ ರಂಗೋಲನ ಬಿಟ್ಟಿರಲಿಲ್ಲ ನಮ್ಮ ಮಮ್ಮಿ. ಬರೀ ಬೆಳ್ಳಗ್ ಬಿಟ್ಟಿತ್ತು, ಕೂದಲ್ ಬಿಟ್ಟು ಇರಲಿಲ್ಲ. ಬಿಟ್ಟಿದ್ದೀನಲ್ಲ, ಇವಾಗ ನೋಡ್ಕೊ. ನಾನು ಹುಟ್ಟಬ್ದಲ್ಲಿ ಬಿಡ್ಬೇಕಾಯ್ತು. ಸರಿ, ನೀನು ಹುಟ್ಟಬದ್ ಬಿಡ್ತೀನಿ. ಯಾರೋ ಕೂಗ್ತಾರೆ, ಬರ್ತೀನಿ. ಏನು ಕೆತ್ತಕ್ಬಾರ್ದು, ಗೊಂಬೆ ಜೊತೆ ಆಟ ಆಡ್ಕೊಂಡು. ಇನ್ನ ಇದು ವಿಡಿಯೋ ತೆಗ್ದು ವಾಟ್ಸಪ್ ಮಾಡ್ಬೇಕು ಅಪ್ಪ ಮನೆಗೆ, ಅಮ್ಮ ಮನೆಗೆ. ಬರ್ತೀನಿ ಇರು, ಇನ್ನ ವಾಟ್ಸಪ್ ಮಾಡಿಲ್ಲ. ವಿಡಿಯೋ ತೆಗ್ದು ಅಲ್ಲ ಪಪ್ಪು, ನಾನು ಹುಟ್ಟಬಕ್ಕೆ ಈ ತರ ರಂಗೋಲ ಬಿಡಿದ್ರೆ ಇವಾಗ ಏನೋ ಓಣ ಮತ್ತೆ ಅದಕ್ಕೆ ಬಿಟ್ಟೆ. ತಾನಕ್ಕೆ ಮಮ್ಮಿ ಬಳಸ್ತಾಳೆ, ಏನಾರ ಮಾಡೋಣ. ಪಾಠ ಕಲಿಸ್ಬೇಕು. ತುಂಬಾ ಗಲಾಟೆ ಮಾಡುತ್ತೆ, ನನ್ಗೇನು ಕೊಡ್ತಲ್ಲ. ಚೆನ್ನಾಗಿರುತ್ತಾ? ಜಾಣ ಮಮ್ಮಿ ಬಂದಾಗ ಅಪ್ಪಿನೇ ಮಾತಾಡ್ತೀನಿ, ಏನು ಮಾಡಲ್ಲ. ಪಾಪು, ನಾನು ಇನ್ನ ವಿಡಿಯೋನ ಮಾಡಿಲ್ಲ. ಏನು ಹಿಂಗ್ ಮಾಡಿದ್ಯಾ? ಮಮ್ಮಿ ಆಟ ಆಡ್ತಾ ಇದ್ವಿ. ಹೌದದೆ ಪಾಪಗ್ ನೋಡಿಲಿ ಈ ಪಾಪು ನಿನ್ನ ನಾನು ಕಷ್ಟಪಟ್ಟು 1 ಅವರಿಂದ ಮಾಡಿದೀನಿ, ಎಲ್ಲ ಹಾಳ್ಗಿಕ್ಕವ್ರೆ. ನಾನು ಇನ್ನ ವಿಡಿಯೋನೇ ಮಾಡಿಲ್ಲ. ಗೊಂಬೆ ತಗೋ. ಅದಕ್ಕೆ ಏನು ಮಾಡ್ಬಿಡು, ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಇಷ್ಟೊತ್ತು ನೋಡು ಮಮ್ಮಿ, ಅದ್ರಲ್ಲಿ ಹೋಗು. ನಾನು ಇಷ್ಟೊತ್ತು ಕಷ್ಟಪಟ್ಟು ಪಾಪಪ್ಪ ಅಲ್ಬೇಡ. ಇಲ್ಲಿ ಆಟ ಆಡಿದಾಯ್ತು, ನಾವು ಹಾಳು ಮಾಡಿದ್ದಾಯ್ತು. ಈಗ ಕೆಳಗಾಗಿ ಇದಾರೆ ಕಿತ್ಲೆ ಮಾಡಿ ಹಾಳು ಮಾಡೋದು. ಮಮ್ಮಿ ಬಿಸಾಕ್ತಾ ಗೊತ್ತಾಯ್ತು, ನಾವು ದುಡ್ಡಲ್ಬಿಟ್ಟು ಬ್ಯಾಡ್ ಮಮ್ಮಿ. ಅವರಮ್ಮ ಅದೇನಂತೆ ತರ ಗೊತ್ತಿಲ್ಲ. ಎದಳು ಕಾಫಿ ಕುಡ್ದು ಮನ್ಗಿದ್ಯಾ? ಎದ್ದೇ ಇಲ್ಲ. ಎದಳು ತಿಂಡಿ ಮಾಡಿ ರಾತ್ರಿ ಊಟ ಮಾಡಿಲ್ಲ. ಹೂವೆಲ್ಲ ಡೆಕೋರೇಷನ್ ಮಾಡಿದ್ದೆ ಎಲ್ಲ ನೀನು ಕಿತ್ತಿ ಎಲ್ಲ ಅಂಡ್ಬಿಟ್ಟೆ. ಅದಕ್ಕೇನೆ ಆಟ ಆಡ್ತಿದ್ದೆ. ಆಟ ಆಡ್ತಾರಲ್ಲ, ಆದ್ಮೇಲೆ ಆಟ ಆಡ್ಬೇಕಾಯ್ತು. ಎದಳು ಬೆಳಗ್ಗೆನೂ ನಾಷ್ಟ ತಿಂದಿಲ್ಲ. ನೋಡು ಟೈಮ್ ನೋಡು, ಟೈಮ್ ನೋಡಿ ಅಂದೆ. ಆಟ ಆಡ್ತಿದ್ದೀನಿ. ಇದೇನು ನಿಂಬೆ ಹುಳಿ ಪೆಪ್ಪರ್ ಮೆಂಟ್ ನೋಡು, ಮೂಸು ಸಿಕ್ಕಿಯಾ? ಅಮ್ಮಂತ ಐತೆ. ನಾನು ಹಾಕ್ಬಿಡ್ತೀನಿ ತಗೋ. ತಿನ್ಬಾ, ಚಿತ್ರಾನ್ನ ಮಾಡಿದ್ದೀನಿ, ಬಾ ತಿನ್ಬಾ. ಬೇಡ, ನಂಗೆ ಮಸಾಲೆ ದೋಸೆ ಕೊಡ್ಸು. ನಾನು ಮಸಾಲೆ ದೋಸೆ ತಿನ್ನಬೇಕು, ನಾನು ತಿನ್ನಲ್ಲ. ಹೋಗ್ಬೇಕು ಅನ್ಕೋತೀನಿ, ಬಿದ್ದಿರು ನಾಯಿ. ಈಗ ತಗೋಬರ್ತೀನಿ. ಪಾಪು ಇಲ್ಲಕ್ಕೆ ಇಲ್ಲ, ಎಲ್ಲೋಡೋದ್ಲು ಅವರೇ. ನಾಯಿ ಬೇರಿ ಹುಡುಕ್ತಿದ್ದಾಳ ರೂಮಲ್ಲಿ ಇಟ್ಬಿಟ್ಟು. ಬಾಬು ಮಮ್ಮಿ ಮಸಾಲೆ ದೋಸೆ ತರಕ್ಕೆ ನಮ್ಮ ದುಡ್ಡೆಲ್ಲ ಇಟ್ಬಿಟ್ಟು ಸಾರಿಗೆ ಈ ಮಮ್ಮಿ ತಾವ ಆಮೇಲೆ ಮಸಾಲೆ ದೋಸೆ ತಿಂತೀನಿ. ಅಲ್ಲಿ ತನಕ ತಿನ್ನೋದು ಬೇಡ ಪಾಪ. ಮಮ್ಮಿ ಬರ್ಲಿ, ಮಸಾಲೆ ದೋಸೆ ತಗೊಂಡು ಮಾಡ್ತೀನಿ. ದುಡ್ಡು ನಿಂಗೆಲ್ಲ ಬಿಸಾಕಿದ್ರೆ ನನಗೂ ಎಷ್ಟು ತಲೆ ನೋಡ್ತಾ ಇದ್ದೆ ಗೊತ್ತಾ ಪಾಪ. ಇಲ್ಲೇ ಇದೆಯಾ? ರೂಮಲ್ಲಿ ಕೂತಿದ್ಯಾ? ನಾನು ಆ ರೂಮ್ಗೆ ಹೋಗಿ ಮನ್ಗಿದ್ಯೇನಂತ ಹೋದ. ನೋಡ್ ದೋಸೆ ತಂದಿರ್ತೀನೋ. ಹಾಗೆಲ್ಲ ಮಾಡಿದ್ರೆ ಬರ ಇಟ್ಬಿಡ್ತೀನಿ. ಮಸಾಲೆ ದೋಸೆ ತಂದಿದ್ದೀನಿ. ಸಾರಿ ಕೇಳಿದ್ರೆ ತಿನ್ನೋದ. ನಾನು ಯಾಕೆ ಸಾರಿ ಕೇಳಿ? ಈ ಪಾಪಗೆ ಎಷ್ಟು ಬಿಸಾಕ್ತ ನೋವು. ಸಾರಿ ಹೋಗ್ತೀನು ಪಾಪು ತಾನೆ. ನಿಮ್ಗೋಸ್ಕರ ಹೋಗ್ಬಿಟ್ಲೋಗೋ ಇರ್ತೀರ ಪಾಪ. ನಿಮ್ಮ ಮಮ್ಮಿಗೆ ಒಳ್ಳೆ ಬುದ್ಧಿ ಕಲಿಸು. ಚೆನ್ನಾಗೈತಿ ಮಮ್ಮಿ. ಇವಾಗ ದೇವಸ್ಥಾನ ಗಣಪತಿ ಕುಣಿಸೋರು ತೆಂದ್ರೆ ಕರ್ಕೊಂಡು ಹೋಗ್ತೀನಿ, ಬೇಗ ತಿನ್ಕೊ. ಅಲ್ಲೋಗೇನು ಕಿತ್ಲೆ ಮಾಡಬಾರ್ದು. ಇಲ್ಲ, ಗಣಪತಿ ಎತ್ಕೊಳ್ಳೋದು, ಗಣಪತಿ ಪಕ್ಕ ಕುಣಿಯೋದು. ಪಾಪ ನೀರು ಕೊಡಿ. ಹೊಟ್ಟೆ ಹೋಯ್ತದ ನಾಟಕ ಮಾಡ್ಕೊಂಡ್ ಬಂದಿದ್ದ.
ನಾಳೆಗಟ್ಟೆ ಹೊಟ್ಟೆಸ್ಕೊಂಡ್ ಬಂದಿದೆ ತಿನ್ನೋದು ತಿಂತಾರೆ ನೀನು ಹೋಗೋದೇ ಇಲ್ಲ ಒಳಗಡೆ ಬಾ ಗಣಪತಿ ದೇಶ ಕರ್ಕೊಂಡು ಹೋಗಿ ಬೇಗ ಬರ್ರಿ ನಿನ್ ಬುದ್ಧಿ ಕಲ್ಸ್ಬೇಕಲ್ಲ ಮಮ್ಮಿ, ಅದಕ್ಕೆ ಅಡ್ಡ ಮಾಡ್ತೀನಿ. ನೀನು ಚಂದಿ ತರ ನೀನು ಮನೆ ನಾಯಿ ಎಲ್ಲೂ ಮನೆ ಬಿಟ್ಟು ಹೋಗಲ್ಲ, ಅದಕ್ಕೆ ಮನೆ ತಾವೇ ಸುತ್ತಾ ಇರ್ತದೆ, ಅದಕ್ಕೆ ಎಲ್ಲೋ ಹುಡುಕ್ತೀನಿ. ಹಾಂ ಮನೆ ಬಿಟ್ಟು ಬಾಟ್ಲು ದಟ್ಟಲ್ಲ ಪುಕ್ಳು ಪಾಟಿ ನಿನ್ ಮಮ್ಮಿ ನಾಯಿ. ಹಾಂ ಅಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ತಿನ್ಕೋ ತಿನ್ನೋ ನಿನ್ನ ನಾನ್ ತಿನ್ನಕ್ಕಿಲ್ಲ. ಹಾಂ ಚೆನ್ನಾಗತ್ತೆ. ಆಯ್ತು 50 ರೂಪಾಯಿ ನಂಗೆ ಬಿಟ್ಟು ಬೇಕಾದ್ರೆ ಕಿತ್ಲೆ ಮಾಡೋದು ನೀನೇ ಕಟ್ ಬಾರ್ಸೋದು ನನ್ನ ದುಡ್ಡು